ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 110ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು ಭೂಮಿ, ನಾವ್ ಏನನ್ ಬಿತ್ತೀವೋ ಅದನ್ನೇ ಬೆಳಿತೀವಿ ಅಂತ. ಆ ಮಾತಿಗೆ ನಿದರ್ಶನವಾಗಿ ನಾನ್ ನಿಂತ್ಬಿಟ್ಟೆ ನೋಡು. ಚಿಕ್ಕೋಳಿರೋವಾಗಿಂದಾನು ಯಾವಾಗ್ಲೂ ನಿನ್ಮೇಲ್ ಸ್ಪರ್ಧೆಗೆ ಬೀಳ್ತಿದ್ದೆ. ನೀನೆಷ್ಟೇ ಸ್ನೇಹದಿಂದ ಪ್ರೀತಿಯಿಂದ ನಡ್ಕೊಂಡ್ರು ನನ್ನ ಮನ್ಸಲ್ಲಿ ಯಾವಾಗ್ಲೂ ಜಿದ್ದು ಸ್ಪರ್ಧೆನೇ ತುಂಬಿರ್ತಿತ್ತು. ನಾನ್ ಬೆಳೀತಾ ಹೋದ ಹಾಗೆ ನಿನ್ ಮೇಲಿನ ಹೊಟ್ಟೆ ಕಿಚ್ಚು ಕೂಡ ಬೆಳೀತಾ ಹೋಯ್ತೆ ಹೊರತು ಕಡಿಮೆ ಆಗ್ಲಿಲ್ಲ. ತಿಳಿದು ತಿಳಿದು ನಿನ್ ಮನ್ಸನ್ನ ಬೇಕಾದಷ್ಟು ಸರಿ ನೋಯಿಸಿದೀನಿ ಭೂಮಿ. ಅದ್ರ ಫಲನೇ ಈಗ ನಾನು ನೋಯ್ತಾ ಇರೋದು. ಕಣ್ಣೀರು ಹರಿಸುತ್ತಾ ಹೇಳಿದಳು ಸಿಂಧು. ಛೇ, ಬಿಡ್ ಸಿಂಧು, ಈ ಮಾತನ್ನೆಲ್ಲ ಮನಸ್ಸಿನ ತೆಗೆದುಹಾಕು. ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇಲ್ಲದೆ ಮಾಡಿದ ತಪ್ಪುಗಳಿಗೆಲ್ಲ ಶಿಕ್ಷೆ ಅಂತ ಅನುಭವಿಸ್ತಾ ಹೋದ್ರೆ ಇಡೀ ಜೀವಮಾನ ಪೂರ್ತಿ ಶಿಕ್ಷೆ ಅನುಭವಿಸೋದ್ರಲ್ಲೇ ಕಳೆದು ಹೋಗುತ್ತೆ ಅಷ್ಟೇ. ಸಿಂಧುವಿನ ಕೆನ್ನೆಯ ಮೇಲೆ ಹರಿದಿದ್ದ ನೀರನ್ನು ಒರೆಸುತ್ತಾ ಹೇಳಿದಳು ಭೂಮಿ. ಬುದ್ಧಿ ಬಲ್ತ ಮೇಲೂ ನಾನೇನ್ ಕಡಿಮೆ ತಪ್ಪು ಮಾಡಿರ್ಲಿಲ್ವಲ್ಲ ಭೂಮಿ. ನಿಟ್ಟಿಸರು ಬಿಟ್ಟ ಸಿಂಧು. ನಾನು ನಿನ್ನನ್ನು ಎಷ್ಟು ದ್ವೇಷಿಸ್ತಾ ಇದ್ನೋ ಅದಕ್ಕಿಂತ ಹೆಚ್ಚಾಗಿ ಅನಿಲನ್ನ ಪ್ರೀತಿಸ್ತಾ ಇದ್ದೆ. ಅನಿಲನ್ ಮೇಲಿನ ಪ್ರೀತಿ ಯಾವತ್ತೂ ಸುಳ್ಳಲ್ಲ ಭೂಮಿ. ಅನಿಲಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ ಇದ್ದೆ. ಅನಿಲ ನನ್ನನ್ನು ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ರೆ ನಿನ್ನನ್ನು ಕೂಡ ಸಹಿಸ್ಕೊಳಕ್ ನಾನು ಸಿದ್ಧ ಇದ್ದೆ. ಆದ್ರೆ ನನ್ನ ಹಣೆ ಬರ ಅಷ್ಟು ಒಳ್ಳೇದಿರ್ಲಿಲ್ಲ. ಮನೆಯವರೆಲ್ಲ ಸೇರಿ ಆಣೆ ಪ್ರಮಾಣ ಮಾಡಿಸ್ಕೊಂಡು ಮಾವನ್ ಮಗನ್ ಜೊತೆ ಮದ್ವೆ ಮಾಡಿದ್ರು. ಆ ಮನೆಯವ್ರಿಗೆಲ್ಲಾರ್ಗು ನನ್ನ ಮತ್ತೆ ಅನಿಲನ್ ಮದ್ವೆ ಚಿಕ್ಕಂದಲ್ಲೇ ನಿಶ್ಚಯವಾಗಿದ್ದು ಗೊತ್ತಿತ್ತು. ಆದ್ರೂ ಅವ್ರು ಯಾರು ಏನೂ ಪ್ರತಿರೋಧ ತೋರದೆ ನನ್ನನ್ನ ಆ ಮನೆ ಸೊಸೆಯನ್ನಾಗಿ ಒಪ್ಕೊಂಡ್ರು. ನನ್ನ ಗಂಡ ಪ್ರವೀಣ ಕೂಡ ಯಾವತ್ತೂ ನನ್ನನ್ನ ಅನಿಲನ್ ಬಗ್ಗೆ ಪ್ರಶ್ನಿಸ್ಲೇ ಇಲ್ಲ. ನನ್ನ ಸೋದರ ಮಾವ ಮತ್ತು ಸೋದರತ್ತೆನೇ ನಂಗೆ ಅತ್ತೆ ಮಾವ ಆಗಿದ್ರಿಂದ ಆ ಮನೆಗೆ ಹೊಂದ್ಕೊಳ್ಳೋದು ನನಗೆ ಕಷ್ಟ ಕೂಡ ಆಗ್ಲಿಲ್ಲ. ಅತ್ತೆ ಮಾವನ ಜೊತೆಗೆ ಅಲ್ಲಿ ನನ್ನ ದೊಡ್ಡಮ್ಮ ಮತ್ತೆ ಅವ್ರ ಮಗಳು ಗಂಗಾ ಕೂಡ ಇದ್ಲು. ಮೊದ್ಲೊಂದೆರಡು ತಿಂಗಳು ಎಲ್ಲ ಚೆನ್ನಾಗೇ ಇತ್ತು. ನನ್ನ ಗಂಡ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಇದ್ರು. ದೊಡ್ಡಮ್ಮನ ಮಗಳು ಗಂಗಾಂಗ್ ಮಾತ್ರ ನನ್ ಕಂಡ್ರೆ ಯಾಕೋ ಒಂಥರ ಅಸಮಾಧಾನ. ಉಳಿದ ಹೊತ್ತಲ್ಲೆಲ್ಲ ನನ್ನ ಜೊತೆ ಚೆನ್ನಾಗಿರ್ತಾ ಇದ್ದಿದ್ ನನ್ನ ಗಂಡ ಗಂಗಾ ಮನೇಲಿದ್ರೆ ಮಾತ್ರ ನನ್ನ ಜೊತೆ ಅಪರಿಚಿತರ ಇರ್ತಿದ್ರು. ಗಂಗಂಗೂ ಇವ್ರಿಗೂ ಸ್ವಲ್ಪ ಹೆಚ್ಚಿಗೆನೆ ಸಲಿಗೆ ಇತ್ತು. ಅವರ ಅತಿಯಾದ ಸಲಿಗೆ ಕಂಡು ನಾನು ಕಸ್ವಿಸಿ ಮಾಡ್ಕೊಂಡಾಗ ನನ್ನ ದೊಡ್ಡಮ್ಮ, ಇಬ್ರು ಚಿಕ್ಕನ್ನಿಂದ ಒಟ್ಟಿಗೆ ಬೆಳೆದಿದ್ದಾರೆ, ಹಾಗಾಗಿ ಅವರಲ್ಲಿ ಸಲಿಗೆ ಹೆಚ್ಚು, ಅದನ್ನ ತಪ್ಪಾಗಿ ತಿಳ್ಕೊಬೇಡ ಅಂದಿದ್ರು. ನಾನು ಕೂಡ ಹಾಗೆ ಭಾವಿಸಿದ್ದೆ. ಆದ್ರೆ ಎಂದವಳೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಭೂಮಿಗೆ ಮುಂದಿನ ಕಥೆ ಸ್ವಲ್ಪ ಅರ್ಥವಾದಂತಾಯ್ತು. ತನ್ನನ್ನು ತಬ್ಬಿ ಹಿಡಿದಿದ್ದ ಸಿಂಧುವಿನ ಬೆನ್ನ ಮೇಲೆ ನೇವರಿಸುತ್ತಾ ಅವಳಿಗೆ ಸಮಾಧಾನ ಮಾಡಲು ಯತ್ನಿಸಿದಳು. ಅವರಿಬ್ರು ಒಡನಾಟ ತೀರಾ ಮಿತ ಮೀರಿದಾಗ ತಡೀಲಾಗದೆ ಒಂದ್ಸರ್ತಿ ಕೇಳೇ ಬಿಟ್ಟೆ. ನನ್ನ ಗಂಡ ಅವಳನ್ನ ಚಿಕ್ಕ ವಯಸ್ಸಿನಿಂದಾನೇ ಪ್ರೀತಿಸ್ತಾ ಇರೋದಾಗಿ ಒಪ್ಕೊಂಡ್ರು. ಅಳುತ್ತಲೇ ಹೇಳಿದಳು ಸಿಂಧು. ಮತ್ತೆ ನಿನ್ನನ್ ಯಾಕೆ ಮದುವೆ ಆದ್ರಂತೆ? ಅವಳು ಅತ್ತೆ ಮಗಳು ತಾನೆ, ಅವಳನ್ನೇ ಮದುವೆ ಆಗ್ಬೋದಿತ್ತಲ್ಲ? ಭೂಮಿ ಅಚ್ಚರಿಯಿಂದ ಕೇಳಿದಳು. ಸಿಂಧು ತುಟಿ ಕೊಂಕಿಸಿ ನಗುತ್ತಾ, ನಿನಗೆ ಗೊತ್ತಾ ಭೂಮಿ, ಆ ಮನೆಗೆ ಒಂದ್ ಶಾಪ ಇದೆಯಂತೆ. ಆ ಮನೇಲಿ ಹುಟ್ಟಿರೋ ಎಲ್ಲಾ ಗಂಡು ಮಕ್ಕಳಿಗೂ ಇದುವರೆಗೂ ಎರಡೆರಡು ಮದುವೆ ಆಗಿದೆಯಂತೆ. ಮೊದಲನೇ ಹೆಂಡತಿ ಹೆರ್ಗೆಲೋ ಅಥವಾ ಏನಾದ್ರೂ ಕಾಯಿಲೆ ಬಂದು ಸತ್ತು ಹೋಗ್ತಾಳಂತೆ. ಅದಕ್ಕೋಸ್ಕರನೇ ನನ್ ಬಲಿ. ನಾನ್ ಪ್ರವೀಣನ್ ಮೊದಲನೇ ಹೆಂಡತಿಯಾಗಿ ನನ್ ಸಾವಾದ್ಮೇಲೆ ಗಂಗಾನ್ ಮದ್ವೆ ಆಗೋದು ಅಂತ ಯೋಚನೆ ಮಾಡಿದ್ರಂತೆ. ನಿಧಾನವಾಗಿ ಹೇಳಿದಳು ಸಿಂಧು. ಛೇ, ಎಂತ ಕಟಕ್ರೆ ಅವರು! ಸ್ವಂತ ತಂಗಿ ಮಗಳಿಗೆ ಹೀಗ್ ಮೋಸ ಮಾಡೋದಾ? ಸ್ವಲ್ಪನೂ ಅಂತಃಕರಣ ಇಲ್ಲದೆ ಇರೋ ಜನ, ಬೇಸರದಿಂದ ನುಡಿದಳು ಭೂಮಿ. ಸ್ವಂತ ತಂಗಿ ಮಗಳು ನಾನಲ್ಲ, ಗಂಗಾ ನಮ್ಮ ಮಾವನ್ ಸ್ವಂತ ತಂಗಿ ಮಗಳು.
ನನ್ನಮ್ಮ ಅವ್ರಿಗೆ ಮಲ್ತಂಗಿ. ಅಂದ್ರೆ ನನ್ನ ಅಜ್ಜನ್ 2ನೇ ಹೆಂಡ್ತಿ ಮಗಳು. ನನ್ ಮಾವಂಗೂ ಸಹ 2 ಹೆಂಡ್ತಿರಂತೆ. ಮೊದಲನೇವಳು ಹೆರ್ಗೇಲ್ ತೀರ್ ಹೋದ್ಮೇಲೆ ಈಗಿರೋ ಅತ್ತೆನ್ ಮದ್ವೆ ಆದ್ರಂತೆ. ನಿಟ್ಟಿಸ್ರು ಬಿಟ್ಟಳು ಸಿಂಧು. ನನ್ ಹೆರಿಗೆ ಆಗಿ ನಾನ್ ಸಾಯೋ ತನಕ ತಾಳ್ಮೆ ಅವ್ರಿಗಿರ್ಲಿಲ್ಲ ಭೂಮಿ. ಯಾಕೆಂದ್ರೆ ಗಂಗಾಗೆ ಈಗಾಗ್ಲೇ 2 ತಿಂಗಳಾಗಿತ್ತು. ನಾನ್ ಸತ್ರೆ ಮಾತ್ರ ಅವರಿಬ್ರು ಮದ್ವೆ ಆಗ್ಬೋದಿತ್ತು. ಅದ್ರ ಫಲನೇ ನನ್ನೀಗಿನ ಸ್ಥಿತಿ. ಸಿಂಧುವಿನ ಕಣ್ಣೀರು ಒಣಗಿ ಹೋಗಿತ್ತು. ಸಿಂಧುವಿನ ಕತೆ ಕೇಳಿ ಎಲ್ಲರೂ ಮೌನವಾಗಿ ಕುಳಿತು ಬಿಟ್ಟರು. ಮಗಳು ಇಂತಹದ್ದೊಂದು ಹಿಂಸೆ ಅನುಭವಿಸಿರಬಹುದು ಎಂಬ ಅಂದಾಜು ಕೂಡ ಇಲ್ಲದ ಸಾವಿತ್ರಮ್ಮ ದಿಕ್ಕೇ ತೋಚದಂತೆ ಕುಳಿತು ಬಿಟ್ಟಿದ್ದರು. ತನ್ನದೇ ತವರು ತನ್ನ ಕರುಳ ಕುಡಿಗೆ ಈ ರೀತಿ ಅನ್ಯಾಯ ಮಾಡಬಹುದು ಎಂಬ ಕಲ್ಪನೆ ಕೂಡ ಅವರಿಗಿರಲಿಲ್ಲ. ಭೂಮಿಯ ಬಾಳು ಹಾಳಾಗಲಿ ಎಂದು ಬಯಸಿದ್ದ ಸಿಂಧುವಿನ ಬಾಳು ದಿಕ್ಕು ಕಾಣದ ನಾವಿಯಂತಾಗಿತ್ತು. ನಾವಿಕನಿಲ್ಲದೆ ಮುಳುಗುವ ಹಂತದಲ್ಲಿ ಇತ್ತು. ಸಿಂಧುವಿನ ಕಥೆಯೆಲ್ಲವನ್ನು ಕೇಳಿದ ಭೂಮಿಯ ಮನಸ್ಸು ದುಃಖದಲ್ಲಿ ಬೆಂದು ಹೋಗಿತ್ತು. ಜಾನತೆ, ಸಿಂಧು ಮಾಡಿದ್ದು ಅಷ್ಟು ದೊಡ್ಡ ಅಪರಾಧನ? ಎಲ್ಲರಲ್ಲೂ ಇರೋ ಹೊಟ್ಟೆ ಕಿಚ್ಚು ಅವಳಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಆದ್ರೆ ಅದಕ್ಕೋಸ್ಕರ ಈ ಮಟ್ಟದ ಶಿಕ್ಷೆನಾ? ಎಷ್ಟೋ ಜನ ಇದ್ರ 100 ಪಾಲ್ನಷ್ಟು ದೊಡ್ಡ ಅಪರಾಧ ಮಾಡಿರ್ತಾರೆ. ಆದ್ರೆ ಅವರಿಗೆ ಸಣ್ಣ ಶಿಕ್ಷೆ ಕೂಡ ಆಗಿರೋದಿಲ್ಲ. ಆದ್ರೆ ಇಲ್ಲಿ ಸಿಂಧುಗೆ ಈ ಶಿಕ್ಷೆ ತೀರಾ ಹೆಚ್ಚಾಯ್ತಲ್ವಾ? ತುಂಬಿ ಬಂದ ಕಣ್ಣನ್ನು ಒರೆಸಿಕೊಳ್ಳುತ್ತಲೇ ಕೇಳಿದಳು ಭೂಮಿ. ದೇವರ ಲೆಕ್ಕ ನಮ್ಮಂತ ಪಾಮರರಿಗೆಲ್ಲ ಅರ್ಥ ಆಗುತ್ತೆ ಭೂಮಿ. ನಾವು ಈಗಿಂದಷ್ಟನ್ನೇ ನಮ್ ಕಣ್ಣಿಗೆ ಅರಿವಿಗೆ ನಿಲ್ಕೋದಷ್ಟನ್ನೇ ನೋಡ್ತೀವಿ. ಅವನಿಗೆ ಹಿಂದು ಮುಂದಿಂದೆಲ್ಲ ಗೊತ್ತು. ಅವನೇನೇ ಮಾಡಿದ್ರೂ ಅದರಲ್ಲಿ ನ್ಯಾಯ ಇರುತ್ತೆ ಎಂದರು ಜಾನಕಿ. ಭೂಮಿ ತಾಧ್ಯಾತ್ಮತೆಯಿಂದ ಜಾನಕಿಯವರನ್ನೇ ನೋಡಿದಳು. ಜಾನತೆ, ನಿಂಗೆ ದೇವರಲ್ಲಿ ಅದೆಷ್ಟು ನಂಬಿಕೆ ಇದೆ ಅಲ್ಲ? ನಿನ್ಗೆ ಯಾವತ್ತೂ ದೇವ್ರ ಮೇಲೆ ಕೋಪನೇ ಬಂದಿಲ್ವಾ? ನಿಂದೇನೂ ತಪ್ಪಿಲ್ದೆ ನಿನ್ ಜೀವನದಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದು ಹೋಗಿದೆಯಲ್ಲ, ಅದಕ್ಕೆ ಯಾವತ್ತೂ ದೇವ್ರನ್ನ ದೂರ್ಬೇಕು ಅಂತ ಅನ್ಸ್ಲೇ ಇಲ್ವಾ ನಿಂಗೆ? ಜಾನಕಿಯ ಭಕ್ತಿ, ಅವಳ ತಾಳ್ಮೆ ಭೂಮಿಗೊಂದು ಅಚ್ಚರಿ. ಜಾನಕಿ ಭೂಮಿಯನ್ನು ನೋಡಿ ಕಿರುನಗೆ ಬೀರಿದರು ಅಷ್ಟೆ. ನಾವು ಒಂದ್ ಸಣ್ಣ ಪುಟ್ಟ ವಿಷಯದಲ್ಲಿ ನಿರಾಸೆ ಆದ್ರೂ ಆ ದೇವ್ರ ಮುಂದೆ ದೂರಿನ ಪಟ್ಟಿ ಇಡ್ತೀವಿ. ಆದ್ರೆ ನೀನು ಒಮ್ಮೆ ಆದ್ರೂ ದೇವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೋ ಅಥವಾ ನಂಬಿಕೆ ಕಳ್ಕೊಂಡಿದ್ದನ್ನ ನಾನು ನೋಡೇ ಇಲ್ಲ. ಅದ್ ಹೇಗ್ ಜಾನತ್ತೆ? ನಿನಗ್ಯಾಕೆ ದೇವ್ರ ಮೇಲೆ ಸಿಟ್ಟು ಬಂದಿಲ್ಲ? ಭೂಮಿಯ ಮಾತಿಗೆ ಜಾನಕಿಯ ಕಿರುನಗೆಯಂದೇ ಉತ್ತರ. ನಮ್ ಕೈ ಮೀರಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಏನ್ ಪ್ರಯೋಜನ ಭೂಮಿ? ನನ್ ಜೀವನಕ್ಕೆ ಯಾವ ತಿರುವು ಕೊಡ್ಬೇಕು, ಯಾವಾಗ ಎಲ್ಲಿ ಏನ್ ಕೊಡ್ಬೇಕು ಅನ್ನೋದು ಆ ದೇವ್ರಿಗೆ ತಿಳಿದಿದೆ ಅನ್ನೋದು ನನ್ನ ನಂಬಿಕೆ. ಆ ನಂಬಿಕೆ ಮೇಲೇನೆ ನನ್ನ ಜೀವನ ನಿಂತಿದೆ. ಆ ನಂಬಿಕೆನೆ ನನ್ನ ಸಹನೆಗೆ ಶಕ್ತಿ ತುಂಬಿದೆ. ನನ್ನ ಜೀವನನ ದೇವರ ಕೈಗೆ ಒಪ್ಸಾಗಿದೆ. ಅವನು ಅದನ್ನ ಸರಿಯಾದ ದಾರಿ ನಡೆಸ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಜಾನಕಿಯ ಮಾತು ಭೂಮಿಗೆ ಬಹಳಷ್ಟು ಅರ್ಥವಾಗಲೇ ಇಲ್ಲ. ಮತ್ತೆ ನೀನ್ ಉಪವಾಸ, ವ್ರತ, ನೇಮ, ನಿಷ್ಠೆ ಈ ತರ ಇದನ್ನೆಲ್ಲ ಯಾಕೆ ಮಾಡ್ತೀಯಾತೆ? ಹೇಗಿದ್ರು ದೇವ್ರು ಒಳ್ಳೇದೇ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಅಲ್ವಾ ನಿನಗೆ? ಮತ್ಯಾಕ್ ದೇಹದಂಡನೆ ಮಾಡ್ತೀಯಾ? ಬಹಳ ದಿನಗಳಿಂದ ತನ್ನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಭೂಮಿ ಜಾನಕಿಯ ಮುಂದಿಟ್ಟಳು. ನೀನು ನನಗೋಸ್ಕರ ನಾನು ಯಾವತ್ತಾದ್ರೂ ಏನನ್ನಾದ್ರೂ ಬೇಡಿ ವ್ರತ ಮಾಡಿರೋದನ್ನ ನೋಡಿದ್ಯಾ ಭೂಮಿ? ಜಾನಕಿ ಕೇಳಿದಾಗ ಭೂಮಿ ಅಡ್ಡಡ್ಡ ತಲೆ ಆಡಿಸಿದಳು. ನನಗೋಸ್ಕರ ನಾನು ಏನೂ ಬೇಡೋದಿಲ್ಲ. ಬೇರೆಯವ್ರಿಗೆ ಬೇಡುವಾಗ ಆ ದೇವನನ್ನ ಒಲಿಸೋ ಮಾರ್ಗ ನನಗ್ ಗೊತ್ತಿರೋದು ವ್ರತ, ನಿಷ್ಠೆ ಅಷ್ಟೇ. ಅದಕ್ಕೆ ನಾನು ಆ ಮಾರ್ಗ ಅನುಸರಿಸ್ತೀನಿ. ಬೇರೆಯವರು ಬೇರೆ ಬೇರೆ ರೀತಿ ಮಾರ್ಗಗಳನ್ನ ಅನುಸರಿಸ್ತಾರೆ. ಎಲ್ಲದಕ್ಕೂ ಮೂಲ ನಂಬಿಕೆ, ವಿಶ್ವಾಸ ಅಷ್ಟೆ ಎಂದರು. ನನಗೆ ಹಿಂದಿನ ಜನ್ಮ, ಮುಂದಿನ ಜನ್ಮ ಇವುಗಳಲ್ಲೆಲ್ಲ ನಂಬಿಕೆ ಇದೆ ಭೂಮಿ. ಯಾವುದೋ ಜನ್ಮದ ಕರ್ಮ ಸವಿಸ್ಲಿಕ್ಕೆ ನಾನು ಈ ಜನ್ಮದಲ್ಲಿ ಈ ರೀತಿ ಅರೆಬರೆ ಜೀವನ ನೀಡಿದಾನೆ ದೇವರು ಅನ್ನೋದು ನನ್ನ ನಂಬಿಕೆ. ಹಾಗಾಗಿನೇ ನಾನು ದೇವ್ರನ್ನ ನನಗೆ ಕಷ್ಟ ಕೊಡ್ಬೇಡಪ್ಪ ಅಂತ ಕೇಳೋದೇ ಇಲ್ಲ. ಅದೆಷ್ಟೇ ಕಷ್ಟ ಇದ್ರೂ
ಈ ಜನ್ಮದಲ್ಲೇ ಅನುಭವಿಸಿ ಮುಗಿಸ್ಬಿಡ್ಬೇಕು ಅನ್ನೋದು ನನ್ನ ಭಾವನೆ ಎಂದವರು ಸಣ್ಣ ನಿಟ್ಟುಸಿರು ಬಿಟ್ಟು, ಮಾತಾಡ್ತಾ ಕೂತ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಸಿಂಧುಗೆ ಸ್ವಲ್ಪ ಔಷಧಿ ತಯಾರಿ ಮಾಡ್ಕೊಡ್ಬೇಕು, ಒಂದಿಷ್ಟು ಕಷಾಯ ಸಿದ್ಧ ಮಾಡ್ಕೊಳ್ಬೇಕು ಎಂದು ಹೇಳುತ್ತಾ ಧನ್ವಂತರಿ ಸುಳಾದಿ ಹೇಳಿಕೊಳ್ಳುತ್ತಾ ತಮ್ಮ ಔಷಧಿ ಪಟ್ಟಿಗೆ ತೆರೆದರು ಜಾನಕಿ. ಮುಂದಿನ ಜನ್ಮ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಜಾನತ್ತೆ. ಅಕಸ್ಮಾತ್ ಮುಂದಿನ ಜನ್ಮ ಅನ್ನೋದೇನಾದ್ರೂ ಇದ್ರೆ ನೀನು ಸುಖವಾದ ತುಂಬು ಜೀವನ ನಡೆಸೋಂತಾಗ್ಬೇಕು. ನಾನ್ ನಿನ್ ಮಡ್ಲಲ್ಲಿ ಮಗುವಾಗಿ ಹುಟ್ಟಬೇಕು, ಮನದಲ್ಲೇ ಬೇಡಿಕೊಂಡಳು ಭೂಮಿ. ಅಂಜು, ಈ ಕೋದಂಡ ಹೇಗಿದ್ದಾನೆ? ಯಶೋದಜ್ಜಿ ಕೋದಂಡ ಮಲಗಿದ್ದ ಕಡೆಗೆ ಬಂದು ಕೇಳಿದರು. ಅವರ ಹೆಜ್ಜೆಯ ಸದ್ದಿನಿಂದ ಅವರು ಬರುತ್ತಿರುವುದನ್ನು ಅರಿತ ಅನಿಲ ಅಂಜಲಿಯಿಂದ ಸ್ವಲ್ಪ ಅಂತರದಲ್ಲಿ ಕುಳಿತ. ಒಂದೇ ರೀತಿಯಲ್ಲಿ ಶಾಂತವಾಗಿ ಉಸಿರಾಡುತ್ತಿರುವ ತಂದೆಯನ್ನು ನೋಡಿದ ಅಂಜಲಿ, ಮಲಗಿದಾರಜ್ಜಿ ಎಂದಳು. ನಮ್ ಕೋದಂಡುಗೆ ಏನಾಗಿದೆ ಅಂಜು? ಚಾರು ಹೇಳ್ತಾ ಇದ್ಲು ಇದೇ ರೀತಿ ಎಷ್ಟೋ ಸಾರಿ ಸಾವಿನ ಮನೆ ಬಾಗಿಲು ತಟ್ಟು ಬಂದಿದ್ದಾನೆ ಅಂತ. ಅಂಥದ್ದೇನಾಗಿದೆ ಅವನಿಗೆ? ವಿದೇಶದಲ್ಲಿ ಎಂತೆಂಥ ರೋಗಗಳಿಗೋ ಮದ್ದು ಸಿಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವನ್ ಕಾಯಿಲೆಗೆ ಮದ್ದು ಸಿಗ್ಲಿಲ್ವಾ ಎಂದಾಗ ಅಂಜಲಿಯ ಕಣ್ಣು ತುಂಬಿ ಬಂದಿತ್ತು. ಹೇಗ್ ಹೇಳಲಿ ಅಜ್ಜಿ, ಜೀವ ಉಳಿಸ್ಬೇಕಾಗಿರೋ ವೈದ್ಯರ ನೆರವಿನಿಂದ ನನ್ನ ತಾಯಿನೇ ನನ್ನ ತಂದೆ ಜೀವನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಲು ಅಂತ ಯಾವ ಬಾಯಿಂದ ಹೇಳಲಿ? ನನ್ನನ್ನು ಹೆತ್ತ ತಾಯಿ ಕೊಲೆಗಡಕಿ ಕೊಂಚ ಕೂಡ ಕರುಣೆ ಇಲ್ಲದೆ ನಿಮ್ಮ ಮಗನನ್ನ ಯಮನಿಗೆ ಔತಣ ನೀಡೋದಕ್ಕೆ ಹೊರಟಿದ್ಲು ಅನ್ನೋದನ್ನ ಹೇಗ್ ತಾನೇ ಹೇಳಿ ಎಂದು ಚಿಂತಿಸಿ ತಲೆ ತಗ್ಗಿಸಿದಳು. ನಿಮ್ ಪ್ರಯತ್ನ ನೀವು ಮಾಡಿರ್ತೀರ, ನಂಗೊತ್ತು. ಅವನ್ ಹಣೆ ಬರ ಕೊಟ್ಟಿಯಾದ್ರೆ ನೀವೇನ್ ಮಾಡೋಕ್ಕಾಗುತ್ತೆ ಎಂದು ಹೇಳುತ್ತಾ ಅಲ್ಲಿಂದ ಇದ್ದವರು, ಇನ್ನೂ ಜಾನಕಿ ಯಾಕೆ ಬರಲಿಲ್ಲ ಎಂದುಕೊಳ್ಳುತ್ತಾ ಮತ್ತೆ ದೇವರ ವಿಗ್ರಹದ ಮುಂದೆ ಕುಳಿತರು. ಅಂಜು, ಔಷಧಿ ಕೊಡೋ ಹೊತ್ತಾಗಿದೆ, ಜಾನತೆ ಕೊಟ್ಟು ಔಷಧಿನ ಕೊಡು. ಅನಿಲ ನೆನಪಿಸಿದಾಗ ಅಂಜಲಿ ಕೋದಂಡರಾಮನಿಗೆ ಔಷಧಿ ಕೊಟ್ಟಳು. ಅಜ್ಜಯ್ಯ, ಪ್ಲೀಸ್ ಜಾನಮ್ಮನ್ನ ನನ್ನ ಜೊತೆ ಕಳಿಸಿ, ನನ್ನ ಅಪ್ಪಾಜಿನ ಉಳಿಸ್ಕೊಡಿ. ಸೀದಾ ಆಚಾರ್ಯರ ಕಾಲಿಗೆ ಎರಗಿದ್ದ ಅಭಿ. ಓ, ಘನಪಾಟಿಗಳ ಮೊಮ್ಮಗಂಗೆ ಈಗ ಜಾನಮ್ಮನ್ ನೆನ್ಪಾಯ್ತೋ? ಬಹಳ ಬೇಗನೆ ಆಗಿದೆಯಲ್ಲ, ವ್ಯಂಗ್ಯವಾಗಿ ಹೇಳಿದರು ಆಚಾರ್ಯರು. ಯಾಕಜ್ಜಯ್ಯ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಪ್ಲೀಸ್, ನನ್ನ ಅಪ್ಪಂಗೆ ಈಗ ಜಾನಮ್ಮನ ಅವಶ್ಯಕತೆ ತುಂಬ ಇದೆ, ದಯವಿಟ್ಟು ಅವರನ್ನು ಕಳಿಸ್ಕೊಡಿ ಬೇಡಿಕೊಂಡ. ಅವನ ಮಾತಿಗೆ ಉತ್ತರ ಕೊಡದೆ ದೂರದಲ್ಲಿ ದೃಷ್ಟಿ ನೆಟ್ಟರು ಆಚಾರ್ಯರು. ಅಜ್ಜಯ್ಯ ಮತ್ತೆ ಕರೆದ ಅಭಿ. ಅಭಿ, ನೀನ್ ಜಾನಕಿ ತಂದೆ ಆಗಿದ್ರೆ ಏನ್ ಮಾಡ್ತಾ ಇದ್ದೆ? ಆಚಾರ್ಯರು ಕೇಳಿದಾಗ ಅಭಿಯ ಗೋಗರಿಯುವಿಕೆ ತಟ್ಟನೆ ನಿಂತಿತು. ನೋಡಿದ್ಯಾ, ಈಗ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ಅಲ್ವಾ ಎನ್ನುತ್ತಾ ಒಂದು ಕಡೆ ಕುಳಿತು ಬಿಟ್ಟರು. ನಿನ್ ತಂದೆ ಭಾರತಕ್ಕೆ ಬರ್ತಾ ಇದ್ದಾನೆ ಅಂದಾಗಿಂದ ಆಸೆ ಮಿಣುಕು ದೀಪ ಹಚ್ಕೊಂಡು ಕಾಯ್ತಾ ಇದ್ದೀನಿ. ಇನ್ನು ಮುಂದಾದ್ರೂ ನನ್ನ ಮಗಳು ನಿಜವಾದ ಅರ್ಥದಲ್ಲಿ ಸುಮಂಗಲಿಯಾಗಿ ಬದುಕ್ತಾಳೆ ಅನ್ನೋ ಬಯಕೆ ನನಗೆ. ಆದ್ರೆ ಕೋದಂಡರಾಮ ಬರ್ತಾನೆ ಅಂತ ತಿಳಿದಾಗಿಂದ ಒಮ್ಮೆ ಆದ್ರೂ ನಿಮ್ ಅಜ್ಜ ಅಜ್ಜಿಗೆ ಅಂದ್ರೆ ಜಾನಕಿ ಅತ್ತೆ ಮಾವಂಗೆ ಅವಳು ನೆನಪಾಯ್ತಾ? ಅವರವ್ರ ಸಂಭ್ರಮನೇ ಅವರಿಗೆ. ಹಸಿಯಾದ ಕಣ್ಣ ಅಂಚನ್ನು ಶಲ್ಯದಿಂದ ಒರೆಸಿಕೊಂಡರು. ಅಜ್ಜಯ್ಯ, ತಪ್ಪಾಗಿದೆ, ಅಜ್ಜಿ ತಾತನಿಂದ ತಪ್ಪಾಗಿದೆ, ದೊಡ್ಡ ತಪ್ಪೇ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ವಯಸ್ಸಾದ ಜೀವಗಳು ಕರಳು ಕುಡಿನ ನೋಡೋ ಆತ್ರದಲ್ಲಿ ಮನೆ ಮಹಾಲಕ್ಷ್ಮಿ ಮರ್ತು ಬಿಟ್ರು. ಅವ್ರು ಮಾಡಿದ ತಪ್ಪೇ, ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ. ಜಾನಮ್ಮನ್ನ ನನ್ನ ಜೊತೆ ಕಳಿಸ್ಕೊಡಿ. ನನ್ನಪ್ಪ ಅಲ್ಲಿ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾರೆ. ಜಾನಮ್ಮ ಅವ್ರ ಪಾಲಿನ ಸಂಜೀವ್ನಿ. ಜಾನಮ್ಮ ಅಲ್ಲಿಗೆ ಬಂದ್ರೆ ಹೇಗಾದ್ರೂ ಸರಿ ಅವ್ರ ಪ್ರಾಣ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ಅಜ್ಜಯ್ಯ, ಹೆಂಡತಿ ಆಗಲ್ದೇ ಇದ್ರು ಕೊನೆ ದಿನಗಳನ್ನ ಎಣಿಸ್ತಾ ಇರೋ ಒಬ್ಬ ರೋಗಿ ಆರೈಕೆಗೋಸ್ಕರ ಅಂತ ಆದ್ರೂ ಸರಿ ಜಾನಮ್ಮನ್ನ ಕಳಿಸಿ. ಅಭಿಯ ಕಣ್ಣಿಂದ ಜಾರಿದ ನೀರಿನ ಹನಿಗಳು ಆಚಾರ್ಯರ ಪಾದಕ್ಕೆ ಅಭಿಷೇಕ ಮಾಡಿತ್ತು. ಅಭಿ, ಅವಳಲ್ಲಿಗೆ ಬರೋದ್ರಿಂದ ನಿನ್ನಪ್ಪನ ಜೀವ ಏನೋ ಉಳಿಯುತ್ತೆ, ಆದ್ರೆ ನಿನ್ ಜಾನಮ್ಮನ ಜೀವ ಕೂಡ ಉಳಿಯುತ್ತೆ ಅನ್ನೋ ಭರವಸೆನ
ನೀನು ಕೊಡ್ತೀಯಾ ಎಂದ ಮಾತನ್ನು ಕೇಳಿ ಕಲ್ಲಾಗಿ ನಿಂತು ಬಿಟ್ಟ ಅಭಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಜ್ಜಯ್ಯ? ಗಾಬರಿಯಿಂದ ಕೇಳಿದ. ಹ, ಈಗಾಗಲೇ ತನ್ನ ಮುಕ್ಕಾಲ್ ಜೀವನನ ನಿನ್ ಅಪ್ಪನ ಜೀವ ಉಳಿಸೋದಕ್ಕೋಸ್ಕರ ತೆಗೆದು ಬಿಟ್ಟಿದ್ದಾಳೆ ನನ್ನ ಜಾನಕಿ. ಈ ಸಾರಿ ಅವಳೇನಾದ್ರೂ ಪ್ರಾಣ ಪಣಕ್ ಒಡ್ಡಿದ್ರೆ ಅವಳು ಉಳಿಯೋ ಭರವಸನೇ ಇಲ್ಲ ನನಗೆ. ಅಜ್ಜಯ್ಯ, ಸಣ್ಣಗೆ ಚೀಲ್ದ ಅಭಿ. ಹೌದಭಿ, ಇಬ್ರಲ್ಲಿ ಒಬ್ಬರ ಜೀವ ಮಾತ್ರ ಉಳಿಬೋದು. ನೀನೇ ನಿರ್ಧಾರ ಮಾಡು. ಇನ್ನು ನಿನ್ನಿಚ್ಛೆ. ನಿನ್ ಜಾನಮನ್ನ ಕರೆದೊಯ್ಯೋದಕ್ಕೆ ನಾನು ಯಾವ ಷರತ್ತು ಕೂಡ ಹಾಕೋದಿಲ್ಲ. ಆಚಾರ್ಯರು ಇಷ್ಟು ಹೇಳಿ ಮೌನವಾಗಿ ಕುಳಿತು ಬಿಟ್ಟರು. ಅಭಿಗೆ ಈಗ ಇಬ್ಬಂದಿ ಸಂಕಟ. ತಂದೆ ಬೇಕೋ ತಾಯಿ ಬೇಕೋ ಎಂಬ ಧರ್ಮ ಸಂಕಟ. ಒಂದು ಜೀವ ಉಳಿಸಲು ಮತ್ತೊಂದು ಜೀವದ ಕೊನೆ ಆಗಲೇಬೇಕಾಗಿತ್ತು. ಅಭಿಯ ನಿರ್ಧಾರ ಏನಿರಬಹುದು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.